व्यावहारिक कार्यक्रमानेन अस्याप्रवासष्टे संवत्सराणामध्ये श्रीमतोषपुत्रनामसंवत्सरे उत्तरायणे शरदो फाल्गुणमासे दशम्यायां शरदो वासरः वासरस्तु वासरेक्तायां नक्षत्र शुभयोगसुकर्ण एवं गुणविशेषविशिष्टामस्यां प्रदानप्रिया श्रीमन्नारायण प्रियत्वं श्रीपूर्णासमेतमहद्भवति सर्वस्याख्यै सर्वस्य विद्यै सर्वमेव तेन आप्नोति सर्वं जगति मङ्गलेन्द्राय महनीयुनात्मने चक्रवर्तनौधाय लक्ष्मी वेंकटेश्वर पादारविंद गोविंद कुंडलवाड़ वेंकटरमण गोविंद ಆಗಮಿಸಿ ಶುಭವನ್ನ ಕೋರ್ತಾ ಇದ್ದಾರೆ. ಅವರಿಗೆ ಅತ್ಯಂತ ಆತ್ಮೀಯ ಗೌರವ ವಂದನೆಗಳನ್ನ ರೆಡ್ಡಿ ಸಮುದಾಯದ ಪರವಾಗಿ ಸಲ್ಲಿಸ್ತೀವಿ ನಮ್ಮ ಬಂಧುಗಳೇ. ಒಂದು ಸಮಾಜದಲ್ಲಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಮತ್ತು ಯಾರು ಇದನ್ನ ದೇವಸ್ಥಾನ ಕಟ್ಟಿದ್ರು ಆ ಸಂದರ್ಭದಲ್ಲಿ ಯಾರ್ಯಾರು ಈ ಒಂದು ಬೆಂಬಲವನ್ನು ಕೊಟ್ಟರು ಅವರೆಲ್ಲರೂ ಕೂಡ ನಾವು ಸ್ಮರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿ ನನಗೆ ನಮ್ಮ ಈ ಭಾಗದ ಶಾಸಕರು ಇವತ್ತು ಚುನಾವಣೆ ಇದೆ ಅದ್ರ ಬಗ್ಗೆ ನಾನೇನು ಹೇಳೋಕ್ಕೋಗಲ್ಲ. ದೇವಸ್ಥಾನದ ಬಗ್ಗೆ ನನ್ನ ಹತ್ರ 3-4 ವಿಚಾರ ಮಾತಾಡಿದ್ದಾರೆ. ಅದೇ ರೀತಿ ಕೆ.ಸಿ. ರೆಡ್ಡಿಯವರ ಇದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ. ಚುನಾವಣೆ ಸಮಿತಿ ಇರೋದ್ರಿಂದ ನಾನೇನು ಅದ್ರ ಬಗ್ಗೆ ಏನು ಮಾತಾಡಿದೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ಮಾತು ಮುಗಿಸ್ತೇನೆ. ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಅನೇಕ ಮಂದಿ ನಮ್ಮ ಸಮುದಾಯದ ಕಿರಿಯ ಮುಖಂಡರು ಸಹಕಾರವನ್ನು ನೀಡ್ತಾ ಇದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಸ್ಮರಿಸಿಕೊಳ್ಳೋದಕ್ಕೆ ಬಯಸ್ತೀವಿ ನಮ್ಮ ಬಂಧುಗಳೇ. ರೆಡ್ಡಿಸ್ ಚಾರಿಟಬಲ್ ಟ್ರಸ್ಟ್ ಮತ್ತು ಕರ್ನಾಟಕ ರೆಡ್ಡಿ ಜನಸಂಘದ ಅನೇಕ ಮುಖಂಡರು ನಮ್ಮೊಂದಿಗೆ ವೇದಿಕೆ ಚಂದ್ರ ಚೀಫ್ ಮಿನಿಸ್ಟರ್ ಒಬ್ರು, ಶಾಡೋ ಒಬ್ರು, ಇನ್ನೊಂದು ಸೂಪರ್ ಚೀಫ್ ಮಿನಿಸ್ಟರ್ ಅಂತ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಡೆಲ್ಲಿಗೆ ಕಲೆಕ್ಷನ್ಗೆ ಒಂದು ಮಿನಿಸ್ಟರ್ ಇಟ್ಟಿದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ ಮಾಡಿದ್ದಾರೆ. ನಿಮ್ಮ ರಿಯಾಕ್ಷನ್ ಏನು? ಈಗ ನಮ್ಮಲ್ಲಿ ಚೀಫ್ ಮಿನಿಸ್ಟ್ರು, ಶಾಡೋ ಚೀಫ್ ಮಿನಿಸ್ಟ್ರು, ಆಮೇಲೆ ಇದೇನು ಹೇಳಿದ್ದಾರೆ ಸೂಪರ್ ಚೀಫ್ ಮಿನಿಸ್ಟ್ರು 1000 ಇದ್ಕೊಳ್ಳುತ್ತೆ. ಇವ್ರಿಗೆ ಹಾಕಬೇಕು. ನಿಮ್ಮದು ತೊಳ್ಕೊಳ್ಳಿ. ನೀವು ಮೋದಿಯವರು ನಮ್ಮ ದೇಶದ ಪ್ರಧಾನಿ. ಬರಗಾಲ ಬಂದು 6 ತಿಂಗಳಾಯಿತು. 3 ಕಾಸು ಹಣ ಬಿಡುಗಡೆ ಮಾಡಲಿಲ್ಲ. ರೈತರ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲಿಲ್ಲ. ಇವತ್ತು ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಪೊಲೀಸು, ಇಡಿ, ಐ.ಡಿ ಎಲ್ಲರನ್ನೂ ಕರ್ಕೊಂಡು ಇವತ್ತು ಓಟ್ ಕೇಳಕ್ಕೆ ಬರ್ತಾರೆ. BJP ಪಕ್ಷದವ್ರಿಗೆ ನಾಚಿಕೆ ಆಗಬೇಕು. ರೈತರ ಕಷ್ಟದಲ್ಲಿದ್ದಾಗ, ಕುಡಿಯೋ ನೀರಿಗೆ ಆಹಾರ ಇದ್ದಾಗ ಕೇಂದ್ರ ಸರ್ಕಾರದಿಂದ ಬಿಡಿಗಾಸು ನೀರು ಸಹಾಯ ಮಾಡಲಿಲ್ಲ. ಈಗ ಬಂದ್ಬಿಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ, ನಮ್ಮ ರಾಜ್ಯದ ಕಾಂಗ್ರೆಸ್ ಪಕ್ಷದ ಬಗ್ಗೆ ಇವರಿಗೆ ಹೇಳುವಂಥ ನೈತಿಕ ಹಕ್ಕು ಇವ್ರಿಗೆ ಯಾರಿಗೂ ಕೂಡ ಇಲ್ಲ. ಹೋದ್ಸಲಿ ಅಸೆಂಬ್ಲಿ ಎಲೆಕ್ಷನಲ್ಲಿ 29 ದಿನ ಬಂದರು. ಯಾರು? ನರೇಂದ್ರ ಮೋದಿಯವರು. ಅಮಿತ್ ಶಾ ಅವರು 21 ದಿನ ಬಂದರು. ಇವ್ರ ಮಕ ನೋಡಿ ಓಟ್ ಹಾಕಿದ್ರಾ? ಕೇವಲ 65 ಸ್ಥಾನ ಬಂತು. ಈಗಲೂ ಅಷ್ಟೇ. ಇವರಿಗೆ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಇವರು? ನರೇಂದ್ರ ಮೋದಿಯವರು ಅಥವಾ ಅಮಿತ್ ಶಾ ಏನು ಕೆಲಸ ಮಾಡಿದ್ದಾರೆ ಅಂತ ಬರ್ತಾ ಇದ್ದಾರೆ ನೀವು ರಾಜ್ಯಕ್ಕೆ? ಆಮೇಲೆ ಎಲೆಕ್ಟ್ರಲ್ ಬಾಂಡು ಲೂಟಿ ಹೊಡಿತಾ ಇದ್ದಾರೆ. ಇಡಿ, ಐ.ಟಿ ಮತ್ತು ಯಾವುದು ಸುಪ್ರೀಂ ಕೋರ್ಟ್ ಅವರು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಇಡಿನ ಉಪಯೋಗಿಸ್ಕೊಂಡು, ಐ.ಟಿನ ಉಪಯೋಗಿಸ್ಕೊಂಡು ಹೋಗಿ ಅವ್ರ ಮೇಲೆ ದಾಳಿ ಮಾಡೋದು, ಅವ್ರ ಹತ್ರ ವಸೂಲಿ ಮಾಡೋದು.
ಕಾಂಗ್ರೆಸ್ಗೂ ಬಂದಿದೆಯಲ್ಲ ಸರ್ ಬಾಂಡ್, ಅದು 7,000 ಕೋಟಿ ಅವ್ರದ್ದು. ನಮ್ದು ಕಡಿಮೆ ಸೆಕೆಂಡ್. ನಾವು ಇಲ್ಲಿ ನಾನು ಹೇಳ್ತಿರೋದು ಪ್ರಶ್ನೆ ಬೇರೆ. ಬಾಂಡ್ಸ್ ಎಲ್ಲರಿಗೂ ಬಂದಿರುತ್ತೆ, ಆದರೆ IT ದಾಳಿ ED ದಾಳಿ ಆದ ತಕ್ಷಣ ಇವ್ರಾಗ BJP ಬಾಂಡ್ ಕೊಡ್ತಾರೆ. ಹೆಸರುಗಳು ಬಹಿರಂಗಪಡಿಸಕ್ಕೆ ಯಾಕೆ ಸರ್ ಮಾಡಬೇಕೀಗ ಸುಪ್ರೀಂ ಕೋರ್ಟು ತೀರ್ಮಾನ ತಗೊಂಡಿದೆ, ಮಾಡ್ತಾರೆ. ಅಲ್ಲಿ IT ದಾಳಿ ಆಗುತ್ತೆ, ಇಲ್ಲಿ BJPಗೆ ದುಡ್ಡು ಬರುತ್ತೆ. ED ದಾಳಿ ಆಗುತ್ತೆ, BJPಗೆ ದುಡ್ಡು ಬರುತ್ತೆ. ನಾಚಿಕೆ ಆಗಬೇಕು. ಕಾಂಗ್ರೆಸ್ನ ಗ್ಯಾರಂಟಿ, ಮೋದಿ ವಾರಂಟಿ ಗ್ಯಾರಂಟಿ ಏನು ಸರ್? ಏನು ಮೋದಿ ಗ್ಯಾರಂಟಿ? ರೈತರಿಗೆ 3 ಕಾಸು ಸಹಾಯ ಮಾಡಲಿಲ್ಲ, ಬರಗಾಲದಲ್ಲಿ ಕುಡಿಯೋ ನೀರು ಸಹಾಯ ಮಾಡಲಿಲ್ಲ, ಮಹಿಳೆಯರು ಸಹಾಯ ಮಾಡಲಿಲ್ಲ, ಅಥವಾ ಯಾವುದೇ ವರ್ಗಕ್ಕೆ ಕರ್ನಾಟಕ ರಾಜ್ಯ ಜನಕ್ಕೆ ಸಹಾಯ ಮಾಡಲಿಲ್ಲ. ಸಾಲ ಮಾಡಿಟ್ಟು ಇದ್ದಾರಲ್ಲ ಅವರು ಮೋದಿಯವರು, ಅದೇ ದೊಡ್ಡ ಗ್ಯಾರಂಟಿ. 1947ರಿಂದ 2014ವರೆಗೂ ನಮ್ಮ ದೇಶದ ಸಾಲ 54 ಲಕ್ಷ ಕೋಟಿ ಸಾಲ ಇತ್ತು. 2014ರಿಂದ 2024ವರೆಗೂ 130 ಲಕ್ಷ ಕೋಟಿ ಹೊಸ ಸಾಲ ಮಾಡಿದ್ದಾರೆ. ಒಟ್ಟು ನಮ್ಮ ದೇಶದ ಸಾಲ 185 ಲಕ್ಷ ಚಿಲ್ಲರೆ ಕೋಟಿ. ಮೋದಿಯವರೊಬ್ಬರೇ 10 ವರ್ಷದಲ್ಲಿ 134 ಲಕ್ಷ ಕೋಟಿ ಸಾಲ ಮಾಡಿದ್ದೆ ಗ್ಯಾರಂಟಿ. ನಮ್ಮನ್ನೆಲ್ಲ ಸಾಲಗಾರ ಮಾಡಿಬಿಟ್ಟಿದ್ದಾರಲ್ಲ. ಒಂದು ತಲೆ ಮೇಲೆ 1.5 ಲಕ್ಷ ಇದೆ ಇವತ್ತು ನಮ್ಮ ದೇಶದಲ್ಲಿ. ನಮ್ಮನ್ನು ಸಾಲ ಮಾಡಿದ್ದೆ ದೊಡ್ಡ ಗ್ಯಾರಂಟಿ. ಸರಿ, 5 ಗ್ಯಾರಂಟಿಯಿಂದ ನೀವು ನಂಬ್ಕೊಂಡಿದ್ದೀರಾ ನಮಗೆ 20 ಮೇಲೆ ಸೀಟ್ ಬರುತ್ತೆ ಎಷ್ಟು ಜನ? ಆದರೆ ಸರ್ವೆ ಪ್ರಕಾರ ನೋಡಿದ್ರೆ 5ರಿಂದ 6 ಮಾತ್ರ ಬರುತ್ತೆ. ಜನ ಇಷ್ಟಪಟ್ಟು ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸ ಮತ್ತು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳು ಮತ್ತು ನಾವೇನು ಚುನಾವಣೆ ಸಂದರ್ಭದಲ್ಲಿ ನಾವು ಆಶ್ವಾಸನೆ ಕೊಟ್ಟಿದ್ದೀವಿ ಅದಕ್ಕೆ 100ಕ್ಕೆ 100 ಭಾಗ ಈಡೇರಿಸ್ತೀವಿ ಅಂತ ಜನಕ್ಕೆ ಗೊತ್ತಿದೆ. ಯಾಕಂದರೆ 13ರಿಂದ 18ವರೆಗೂ ನಾವು ಈಡೇರಿಸಿದ್ವಿ. BJPಯವರು ಆಶ್ವಾಸನೆ, ನರೇಂದ್ರ ಮೋದಿಯವರು ಏನು 15 ಲಕ್ಷ ಎಲ್ಲರ ಅಕೌಂಟ್ಗೆ ಹಾಕ್ತೀವಿ ಅಂದರು, ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು, 20 ಕೋಟಿ ಉದ್ಯೋಗ ಸೃಷ್ಟಿ ಆಗಬೇಕಾಗಿ ವಿದೇಶದಲ್ಲಿರ್ತಕ್ಕಂಥ ಕಪ್ಪಣ ತರ್ತೀವಿ ಅಂತ ಹೇಳಿದ್ರು. ಯಾವುದೂ ತರಲಿಲ್ಲ. ಈ ಕೇಂದ್ರ ಸರ್ಕಾರ ಇವತ್ತು EDನ ಬಿಡೋದು, ಆಮೇಲೆ IT ನ ಕಳಿಸೋದು, ದುಡ್ಡು ಅವ್ರ ಪಕ್ಷಕ್ಕೆ ವಸೂಲಿ ಮಾಡೋದು. ಸರ್, ಈಗ ಲೂಟಿ ಮಾಡ್ತಾ ಇದ್ದಾರೆ. ಸರ್, ಈಗ ಕೋಲಾರ ಸೀಟು ಇನ್ಸೈಡರ್ ಸೌಮ್ಯ ರೆಡ್ಡಿ ಅವ್ರದ್ದು ಟಿಕೆಟ್ ಕನ್ಫರ್ಮ್ ಆಗಿದೆ ಸರ್. ಸೌಮ್ಯ ರೆಡ್ಡಿ ಅವ್ರದ್ದು ಕನ್ಫರ್ಮ್ ಆಗಿದೆ ಆಗುತ್ತೆ ಸರ್. ಈಗ ಜಿಲ್ಲಾ ಉಸ್ತುವಾರಿ, ಚುನಾವಣೆ ಉಸ್ತುವಾರಿ ತಗೊಂಡಿದ್ದೀವಿ. ಈಗ ಯಾವ ರೀತಿ ಸಿದ್ಧತೆಗಳಿದೆ ಜಿಲ್ಲೆಯಲ್ಲಿ, ಎಲ್ಲಿ ನೋಡಬೇಕು? ಈ ಸಲ 100ಕ್ಕೆ 100 ಭಾಗ ಕೋಲಾರ ಜಿಲ್ಲೆ ಕಾಂಗ್ರೆಸ್ ಪ್ರತಿನಿಧಿಸುತ್ತೆ. ಸರಿ, 2 ಬಣಗಳಿದೆಯಲ್ಲ ಸರ್, ಒಂದ್ ಕಡೆ ಕೊತ್ತೂರು ಮಂಜುನಾಥ್. ಎಲೆಕ್ಷನ್ ಟೈಮಲ್ಲಿ ಎಲ್ಲ ಒಂದೇ ಬಣ. ಇಲ್ಲಿ ರೈಟ್ಗೆ ಕೊಡಬೇಕು ಅಲ್ಲ ಸರ್, ರೈಟ್ಗೆ ಕೊಡಬೇಕು ಅಂತೇಳಿ ಕೊತ್ತೂರು ಮಂಜುನಾಥ್ ರೈಟ್ ಲೆಫ್ಟ್ ಸೆಂಟ್ರ್ ಯಾರು ಕೊಟ್ಟರು ಕಾಂಗ್ರೆಸ್ ಇಸಲಿ ವೋಟ್ ಹಾಕೇ ಹಾಕ್ತಾರೆ. ಕಾರಣ ಏನಂದರೆ ಹಿಂದೆ 5 ವರ್ಷ BJP ಸಂಸದರು ನಡ್ಕೊಂಡಿದ್ದು ಜನ ನೋಡಿದ್ದಾರೆ. ನಮ್ಮಲ್ಲಿ ಏನೋ ಒಳಗುಂಪು ಸ್ವಲ್ಪ ಜಗಳ ಇತ್ತು, ಆದರೆ ಕೆಲಸ ಮಾಡೋದ್ರಲ್ಲಿ ಏನು ಬಂಡಾಯ ಆಗಿದ್ರು ಅವರು ಯಾರು ಒಂದೇ ವೇದಿಕೆಗೆ ಬಂದಿಲ್ವಲ್ಲ ಸರ್. ಮಾಡೋದ್ರಲ್ಲಿ ಯಾವತ್ತೂ ಏನು ಹಿಂದೆ ಮುಂದೆ ಏನೇನು ಮಾಡಿಲ್ವಲ್ಲ. ಮುನಿಯಪ್ಪನವರು ಕೆಲಸ ಮಾಡೋದ್ರಲ್ಲಿ ನಂಬರ್ 1 ಯಾವತ್ತು. ಕೆಲವು ಡಿಸ್ಟ್ರಿಕ್ಟಲ್ಲಿ ಕಾಂಗ್ರೆಸ್ ಇವರು ಕ್ಯಾಂಡಿಡೇಟ್ ಇಲ್ಲ ಅಂತ ಒಂದು BJP ಅವರು ಹೇಳ್ತಾರೆ. ಅಂದರೆ ಇದು ನಮ್ಮಲ್ಲಿ ಸರ್ ಇಷ್ಟು ದಿವಸ ಆಯ್ತು, ಇನ್ನು ನಿಮ್ಮ ಪೂರ್ಣ ಪ್ರಮಾಣದಲ್ಲಿ ಕ್ಯಾಂಡಿಡೇಟ್ಗಳನ್ನೇ ಕಳಿಸಿಲ್ಲ. ಆಮೇಲೆ ಆಮೇಲೆ ಮೀಟಿಂಗ್ ನಡೀತಾ ಇದೆ. ಎಲೆಕ್ಷನ್ ನಿಲ್ಬೇಕಂದ್ರೆ 19th ಮೀಟಿಂಗ್ ಇದೆ, ಇವತ್ತು ಮೀಟಿಂಗ್ ಇದೆ, ನಾಳೆ ಎಲ್ಲ ಡಿಕ್ಲೇರ್ ಆಗುತ್ತೆ. ಈಗ ಬೊಮ್ಮಾಯಿ ಅವರಿಗೆ ಅಥವಾ ಆ ರೀತಿ ಹೇಳೋರಿಗೆ ಸ್ವಲ್ಪ ಯೋಚನೆ ಮಾಡಿ ತಲೆ ಉಪಯೋಗಿಸಿ ಮಾತಾಡಿದ್ರೆ ಸರಿ ಹೋಗುತ್ತೆ. BJP 65 ಸ್ಥಾನ ಇದೆ, JDS 19 ಇದೆ. ಎಷ್ಟಾಯಿತು? 75, 84 ಆಯಿತು. ನಮ್ಮದು 84ಕ್ಕಿಂತಲೂ ಒಂದು ಸ್ಥಾನ 83ಕ್ಕೆ ಬಂದರೆ ಅವ್ರ ಸರ್ಕಾರ ರಚನೆ ಮಾಡ್ಬೋದು. 83 ಬರಬೇಕಾಗಿದ್ದರೆ 55 ಜನ ರಾಜೀನಾಮೆ ಕೊಡ್ಬೋದು. 55 ಜನ ರಾಜೀನಾಮೆ ಕೊಡೋಕ್ಕಾಗುತ್ತಾ? ಅವ್ರು ಸುಮ್ಮನೆ ತಲೆ ಏನೇನೋ ಮಾತಾಡ್ತಾರೆ. ಈ ಅಧಿಕಾರ ಕಳ್ಕೊಂಬಿಟ್ಟವ್ರಲ್ಲ BJPಯವರು. ಈ ಮೀನನ್ನ ನೀರಿಂದ ಮೀನು ತೆಗೆದು ಆಚೆ ಹಾಕ್ಬಿಟ್ರೆ ಒದ್ಲಾಡ್ತಾರಲ್ಲ, ಹಂಗೆ ಒದ್ಲಾಡ್ತಾ ಇದ್ದಾರೆ BJP. ಆಲ್ರೆಡಿ 25 ಶಾಸಕರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ ಅಪ್ರೂವ್ ಹೇಳಿದ್ದಾರೆ. ಹೇಳ್ತಾರಪ್ಪ, ಕರ್ಕೊಂಡ್ಬಂದು ತೋರಿಸ್ಲಿ, ಕರ್ಕೊಂಡು ಹೋಗ್ಬಿಟ್ಟು ನೋಡೋಣ. ಸರ್ DK ಸುರೇಶ್ ಸಾಕು. ಸರ್ DK ಸುರೇಶ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ತೀವ್ರವಾದ ಒಂದು ಹೇಗಿದೆ ಸರ್? ವರ್ಚಸ್ಸು ಈ ಸರಿ ಇಲ್ಲ, ಒಳ್ಳೆ ಅವರು ಗೆಲ್ಲೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕಂದರೆ ಒಳ್ಳೆ ವರ್ಕರ್ ಅವರು. ಮಂಜುನಾಥ್ ಅವರು ಒಳ್ಳೆ ವ್ಯಕ್ತಿ, ಡಾಕ್ಟರ್ ಆಗಿದ್ದಾರೆ, ಆರೋಗ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಆದರೆ ಪಾರ್ಲಿಮೆಂಟಲ್ಲಿ ಮಾತ್ರ ಸುರೇಶ್ ಥ್ಯಾಂಕ್ ಯು ಸರ್.